ಇದೆ. ಹೆಂಗಾತಪ್ಪ ಅಂತಂದ್ರೆ ಆ ಕಡೆ ಹೊಲದಲ್ಲಿ ಇಟ್ಟೆತ್ ಬುಡ್ಚಿ ಒಬ್ಬೊಬ್ಬಕ್ಕಾರ ಘಟನೆ ಆಯ್ತದ. ಬುಡ್ಚಿ ಒಬ್ಬೊಬ್ಬಕ್ಕಾರ 7 ಅಡಿ ಸರ್ಪ ಇತ್ತು. ಆ 7 ಅಡಿ ಸರ್ಪವನ್ನು ಅವ ಅರ್ಧ ಮುರ್ಧ ಮಾಡಿ ಕೈ ಬಿಟ್ಟಿದ್ದ. ಆದ್ರೆ ಅದನ್ನ ಮಾಲಕ ಫೋನ್ ಹಚ್ಚಿ ಕೇಳಿ, ಇಲ್ಲ ಅದು ಹಾವು ಬಿಡೋದಲ್ಲ ಅಂತೇಳಿ ಅವನು ಅದನ್ನ ಹಾವು ತಡಿವಿಂದಾಗ ಅದು 7 ಅಡಿ ತೆಗೆದು ಅವನು ಹೊಡ್ಯಕ್ಕೆ ಹೋದ್ಲಿಗೆ ಅದನ್ನ ಡೋರ್ ಕದ ಹಾಕ್ಯಂದಿದ್ದ. ಅಲ್ಲಿ ಮಠ ಎದ್ದು ಹೊಡ್ಯಕ್ಕೆ ಹೋಯ್ತು. ಅದು ನೆಲಕ್ಕೆ ಬಿದ್ದಾಗ ಅದನ್ನು ಇಟ್ಟೆಚ್ಚಿನಲ್ಲಿ ಹತ್ತಿಗೆ ಬಿಟ್ಟ. ಅದು ಅಲ್ಲೇ ಪ್ರಾಣ ಹೋಗತ್ಲಿಗೆ ಅಲ್ಲೇ ಸೆದೆ ದೋಣು ಮಾಡಿ ಕಡ್ಡಿ ಕೆರೆದು ಬೆಂಕಿ ಹಚ್ಚಿ ಹೋದ್ಲಿಗೆ ಅವನು ಅಲ್ಲಿ ಕಣ್ಣು ಅಲ್ಲಿ ಅರ್ಧಂಬರ್ಧ ಹೋಗಿದ್ವು. ಅಲ್ಲಿ ಉನ್ನತಿ ಮುಟ್ಟತ್ತಿಗೆ ಚಾದಂಗಡಿ ಹೋಗ್ಲಿಗೆ ಅವನ ಕಣ್ಣು ಅಲ್ಲಿ ಹೋಗಿದ್ದವು. ಅವಾಗ ಹೇಳಿದವ ಏನಂತ, ಇಲ್ಲ ನನ್ನ ಕಣ್ಣು ಕಾಣಕೊಲ್ವು ಅಂತಂತ ಹೇಳಿದಾಗ ಗೊತ್ತಾಯ್ತು ಅಲ್ಲಿ ಎಲ್ಲ. ಮತ್ತು ಅವರು ನಮ್ಮ ಮಾಲೀಕನ ಕರೆ ಕಳಿಸಿ ಅಂದು ದವಾಖಾನೆಗೆ ಕರ್ಕೊಂಡು ಹೋದ್ರು. ದವಾಖಾನೆಗೆ ಹೋದ ಕೂಡಲೇ ಯಾರು ಹಿಡಿದಲ್ಲ ಅವನ್ನ. ಹಿಡಿಯತ್ತಿಗೆ ಸುಬ್ರಹ್ಮಣ್ಯಕ್ಕೆ ಕಳಿಸಿದ್ರು ಅವನ್ನ. ಸುಬ್ರಹ್ಮಣ್ಯಕ್ಕೆ ಅಲ್ಲಿ ಪಂಚಾಂಗ ತೆಗೆದು ಕೇಳಿಸಿದ್ರು ಅವರು. ಇಲ್ಲ ಅಲ್ಲಿ ಹಳ್ಳೆ ದಂಡಾಗ ದೇವ್ರ ಐತಿ ಹುಡುಕ್ರಿ ಅಂದಿಂದಾಗ ತಿರುಗಿ ಮರುದಿವ್ಸ ಬಂದು ಇಲ್ಲಿ ಬಂದು ಆ ಕಡೆ ಹೊಡದಲ್ಲಿ ಜಾಗದಲ್ಲಿ ಮತ್ತು ಆ ಕಡೆ ಮುಂದಗಡೆ ಅಲ್ಲೇ ಗರುಡ ಗುಡಿ ಎಲ್ಲ ಬಿದ್ದು ಇವು ಆಗಿದವು. ಏನು ಕಾಣಿಸೋದಲ್ಲ, ಎಲ್ಲ ಇವು ಆಗಿದವು. ಅಲ್ಲಿಂದ ಹುಡುಕಿಂತ ಬಂದು ಇಲ್ಲಿ ಬಂದು ಈ ರಷ್ಯಾದಲ್ಲಿ ನಿಂತ್ಕೊಂಡು ಅಲ್ಲಿ 4 ಮಂದಿ ಆ ಗಿಡ ತಲೆ ಕಳಿಸಿದ ಒಂದು ದೇವ್ರ ಇದ್ದಲ್ಲಿ. ಅಲ್ಲಿ ಬಿಂದಾಗ ಅದು ದೇವ್ರು ಸಿಕ್ತು. ಒಡ್ಡಿತ್ತು ಪೂರ್ತಿ ದೊಡ್ಡದು ಅಲ್ಲಿ ಒಡ್ಡು. ಆ ಒಡ್ಡದಲ್ಲಿ ಒಳಗಿತ್ತದ ಅಂತ ತೆಗೆದು ಬಗೆ ಮಾಡಿಂದ ದೇವ್ರು ಕಾಣ್ತ. ಅವಾಗ ಬಂದು ಅದನ್ನು ಅವ ಅಭಿಷೇಕ ಮಾಡಿಸಿ ಎಲ್ಲ ಮಾಡಿಸಿ 1 ವಾರ ಇದ್ದ. 6 ದಿವ್ಸ ಇಲ್ಲೇ ಇದ್ದ. ಅವನ್ನ ಕಣ್ಣು ಹೋಗತ್ಲಿಗೆ ಏನಾಯ್ತಂದ್ರೆ ಇಲ್ಲೇ ಇದ್ದು ಇಲ್ಲೇ ಮಾಡಿ ಅಭಿಷೇಕ ದಿನ ಮಾಡಿಸಿ 6ನೇ ದಿವ್ಸಕ್ಕೆ ಕಣ್ಣು ಬರ್ತಾವ ಅಂತ ಹೇಳಿದ್ರು. 6ನೇ ದಿವ್ಸಕ್ಕೆ ಅನ್ನ ಪ್ರಸಾದ ಇಟ್ಟಿಂದಾಗ 5-15 ಕಣ್ಣು ಬಂದವು. ಅವನು ಕಣ್ಣು ಬರೋತ್ತಿಗೆ ಏನು ಮಾಡ್ತಂದು ಮತ್ತು ಭಕ್ತಾದಿಗಳು ಎಲ್ಲ ಬರಕದಿವು. ನಾಗದೋಷ, ಸರ್ಪದೋಷ, ಕಾಳಿಂಗ ಸರ್ಪದೋಷ, ಮಂಗಳ ದೋಷ, ಇವೆಲ್ಲ ಥರದ ಪೂಜೆ ನಡೀತವೆ. ಈಗ ನಿಮ್ಮ ಕೆಲಸ ಕಾರ್ಯಗಳು ಆಗ್ಬೇಕಂತಂದ್ರೆ ಅಮ್ಮನ ಅಂತೇಳಿ ಅಭಿಷೇಕ ಮಾಡಿಸಿ ಹರಕೆ ಗಂಟೆ ಕಟ್ಟಿ ಹೋಗ್ಬೇಕು. ಎಲ್ಲರಿಗೂ ಆಗಿದವು. ಇವಾಗ ಪ್ರೆಗ್ನೆಂಟ್ ಇದ್ದವರಿಗೆ ಹಾವು ಹೊಡಿಬಾರ್ದು. ಹಾವು ಹೊಡೆದಂದ್ರೆ ಅವ್ರಿಗೆ ಭಾಳ ಸಮಸ್ಯೆ ಆಗ್ಬಿಡ್ತೈತಿ. ಆ ಸಮಸ್ಯೆಗೆ ಇಲ್ಲಿ ಬಂದು ಪರಿಹಾರ ಮಾಡ್ಕೋಬೇಕು. ನಾಗದೋಷದ ಪರಿಹಾರ ಅದನ್ನು ಬಂದು ಅಭಿಷೇಕ ಮಾಡಿಸಿದಾಗ ಪರಿಹಾರ ಆಗಿದವು. ಎಲ್ಲರಿಗೂ ಆಗಿದವು. 2 ತಿಂಗಳು ಮಗು ಪ್ರೆಗ್ನೆಂಟ್ ಇದ್ದಾಗ ಹಾವು ಹೊಡೆದಿದ್ದವ. ಅವು ಕೈ ಎಲ್ಲ ಬಾತ್ಬಿಟ್ಟಿದ್ವು. ಆ ತಾಯಿ ಒಳಗಡೆನ ಡೆಲಿವರಿ ಆಗಿದ್ದಾಗ ಆ ಮುದಿಕೆ ಬಂದು ಇಲ್ಲೇ ಅಭಿಷೇಕ ಮಾಡಿಸ್ಕೊಂಡು ಹೋಗಿ ಎಲ್ಲ ಸಾಪ್ ಆದವು. 2ನೇ ತಿಂಗಳಿಗೆ ಬಂದು ಅಭಿಷೇಕ ಮಾಡಿಸ್ಕೊಂಡು ಹೋಗ್ತು ಅಮ್ಮಾಗ ಬಂದು 1 ವಾರ ಬಿಟ್ಟು ಬಂದು ಅಮ್ಮ ಎಲ್ಲ ನನಗೆ ಹೋಗಿದವು, ಎಲ್ಲ ಕ್ಲೀನ್ ಆಗೈತಿ ಅಂತಂದು ಬಂದು ಅಮ್ಮ ಹಣಕಾಯಿ ಮಾಡಿಸ್ಕೊಂಡು ಹೋಗಿದ್ದಾಗ ಅಮ್ಮ ಮಗು ಕಂತದ. ಇಲ್ಲಿ ಬಂದು ಅಭಿಷೇಕ ಮಾಡಿಸ್ಬೇಕು. ನಿಮ್ದು ಯಾವ ದೋಷ ಪರಿಹಾರ ಆಗಲಿಲ್ಲ ಅಂದ್ರೆ ಇಲ್ಲಿ ಬರ್ಬೇಕು. ಸುಬ್ರಹ್ಮಣ್ಯರು ಅಲ್ಲಿ ಮಾಡಿಸ್ತಾರೆ, ಇಲ್ಲಿಗೆ ಬರ್ತಾರ ಕೇಳ್ಕೊಂತ. ಅವರು 2 ವರ್ಷ 3 ವರ್ಷ ಮಾಡಿಸವ್ರಿ ಅಂತ ಹೇಳ್ತಾರ. ಅಲ್ಲಿ ಪರಿಹಾರ ಆಗೋದಲ್ಲ, ಇಲ್ಲಿ ಬಂದು ಅಭಿಷೇಕ ಮಾಡಿಸ್ಬೇಕು. ಅಭಿಷೇಕ ತಿಂಗಳದಾಗ ನಾವು 3 ಸಲ ಇರ್ತವೆ. ನಾಗದೋಷದ ಪರಿಹಾರ ಮಾಡ್ತವೆ, ಎಲ್ಲ ಮಾಡ್ತವೆ. ನಿಮ್ಗೆ ಯಾವ ದೋಷ ಬೇಕೋ ಹೋಮ ಗೀಮ ಎಲ್ಲ ಮಾಡ್ತವೆ. ಬಂದು ಇಲ್ಲಿ ಹೆಸರು ಅಡ್ರೆಸ್ ಎಲ್ಲ ಬರೆಸಿ ಹೋಗ್ಬೇಕು ನೀವು. ಬಂದು ಇಲ್ಲಿ ಎಲ್ಲ ಇದ್ರದ್ದು ಮಂಗಳ ದೋಷ ಇರ್ತೈತಿ. ಮಂಗಳ ದೋಷ, ಸರ್ಪದೋಷ, ಕಾಳಿಂಗ ಸರ್ಪದೋಷ ಎಲ್ಲ ಥರದ್ದು ಇರ್ತವೆ. ನವಗ್ರಹ ಪೂಜೆ ಇಲ್ಲಿ ಬಂದು ಅಭಿಷೇಕ ಮಾಡಿಸೋದು ಎಲ್ಲ ಪರಿಹಾರ ಆಗ್ತವೆ. ಎಲ್ಲಿ ಸುಮ್ಮನೆ ತಿರುಗಾಡಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಇದು ಮಾಡ್ಕೋಬೇಡ್ರಿ. ನಿಮ್ಗೆ ದಯವಿಟ್ಟು ಹೇಳ್ತಾನೆ, ಇಲ್ಲಿ ಬಂದು ಕೇಳ್ಕೊಂಡವ್ರಿ. ನಿಮ್ಗೆ ಏನು ಇತ್ಯಾರ್ಥ ಏನು ಬೇಕು ನಿಮ್ಗೆ ಕೆಲಸ ಕಾರ್ಯಗಳು ಇಲ್ಲಿ ಬಂದು ಬಗೆಹರಿಸ್ಕೊಂಡವ್ರಿ. ಎಲ್ಲ ಸರಳ ಆಗ್ತಾವೆ. ನೀವು ಅಲ್ಲಿ ಇಲ್ಲಿ ಹೋಗಿ ಸುಮ್ಮನೆ ರೊಕ್ಕ ವೇಸ್ಟ್ ಮಾಡ್ಕೊಂಡು ಇದು ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಬಂದಂಥ ಭಕ್ತರಿಗೆ ಯಾರಿಗೆ ಕೈ ಬಿಟ್ಟಿಲ್ಲ, ಎಲ್ಲ ಒಳ್ಳೇದ ಮಾಡ್ಯಾಳ. ಇದು ಹೊನ್ನತ್ತಿ, ರಾಣಿಬೆನ್ನೂರು ತಾಲೂಕು ಹೊನ್ನತ್ತಿ. ಹಳೆ ಹೊನ್ನತ್ತಿ ತಾಲಿ 1 ಕಿಲೋಮೀಟರ್ ಐತಿ ಗುಡಿ, ನಾಗದೇವತೆ ಗುಡಿ.